ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಿಮಗೆ ಧಾರ್ಮಿಕ ಪರಂಪರೆಯಲ್ಲಿ ಸಂಘ ಆ ಮುಖಾಂತರ ನಿಮಗೆ ಪಡೆಯೋಕ್ಕಾಗ್ತಿಲ್ಲ. ಇವರಿಗೆ ಹೈ ಲೆವೆಲ್ ಬೇಕ್ರಿ, ಹೈಟೆಕ್ ಬೇಕ್ರಿ. ಇವರು ಇನ್ನೊಂದು ಕೇಳಿದ್ರು, ಸ್ವಾಮಿಗಳ ಲೆಕ್ಕ ಕೇಳ್ತಾರೆ. ನಾವು ಕೇಳೋದಿಲ್ಲ, ಭಕ್ತರು ಕೇಳ್ತಾರೆ. ಯಾರು ಕೊಟ್ಟರೆ ಕೇಳ್ತಾರ್ರಿ, ಆದ್ರೆ ನಾವು ಕೇಳೋದು. ಆದರೆ ಕೆಲವ್ರು ಕೇಳ್ತಾರೆ, ಅಲ್ರಿ ಮಠದ ಖರ್ಚಿಲ್ಲ ಅಂತೀರಿ, ಇಷ್ಟು ದೊಡ್ಡ ಕಾರು 2 ಕೋಟಿ ಚಿಲ್ಲರದ್ದು ಕರೆ ಕಾರು. ನಾವು ಆ ಕಾರ್ ತಂದಾಗ ಆ ಕಾರ್ನಲ್ಲಿ ಜನರು ಭಕ್ತರಿಗೆ, ನಮ್ಮ ಶಾಮನೂರು ಶಿವಶಂಕರಪ್ಪರು ಅಂತ ಸಾವಿರಾರು ಕೋಟ್ಯಾಧೀಶರಾದ್ರು ಅಂಬಾಸಿಡರ್ ಕಾರ್ನಾಗ ಹೋಗಿ ಮುಂದೆ ಕೂತ್ಕೊಂಡು ಜನರಿಗೆ ನಮಸ್ಕಾರ ಅಂತದ್ದು. ಅದು ಏನು ಭಾಳ ಅವು ಬೇಡ, ನಾವು ಅದೆಲ್ಲ ಅದು ಹೇಳೋದು ಅವ್ರಿಗೆ ಕೇಳ್ರಿ. ಆದರೆ ಸ್ವಾಮಿಗಳಿಗೆ ಅಲ್ಲ, ನೀವು ನಮಗೆ ಅಲ್ಲ, ಸ್ವಾಮಿಗಳಿಗೆ ಕ್ವಶನ್ ಕೇಳ್ರಿ. 1 ಕಾರ್ ಯಾಕೆ, 2 ಕಾರ್ ಯಾಕೆ, 3 ಕಾರ್ ಯಾಕೆ, ಇಂಟೀರಿಯರ್ಗೆ 25 ಲಕ್ಷ ಯಾಕೆ? ಸ್ವಾಮಿಗಳು ಅಂದ್ರೆ ಹೆಂಗಿರ್ಬೇಕು ಹತ್ರ? ನಾವೇನು ತಿಳ್ಕೊಂಡವೇಂದ್ರೆ, ಸ್ವಾಮಿಗಳು ಅಂದರೆ ಅವರು ಬ್ರಹ್ಮಚಾರಿಗಳು, ಪೂಜಾನಿಷ್ಠರು, ತಪಸ್ವಿಗಳು, ಅನುಷ್ಠಾನ ಮಾಡಿದರು, ತ್ಯಾಗಿಗಳು. ಅವ್ರಿಗೆ ತಂದೆ ತಾಯಿ ಯಾವುದೋ ಆಶೀರ್ವಾದ ಇಲ್ಲ. ಭಕ್ತರೇ ನಮಗೆ ಸಮಾಜ ಅಂತ ಇದುವರೆಗೆ ನಾವು ತಿಳ್ಕೊಂತ ಬಂದ್ವಿ. ಸಿದ್ಧಗಂಗಾ ಸ್ವಾಮಿಗಳು ನೋಡ್ರಿ, ಕೊಪ್ಪಳ ಸ್ವಾಮಿಗಳು ನೋಡ್ರಿ, ಜಯದೇವ ಸ್ವಾಮಿಗಳು ನೋಡ್ರಿ, ಮೃತ್ಯುಂಜಯ ಸ್ವಾಮಿ, ಅವನ್ನೆಲ್ಲ ನಾವು ಆ ಸಂಪರ್ಕದಿಂದ, ಗಂಗಾಧರ ಸ್ವಾಮಿಗಳು, ಅವೆಲ್ಲವೂ ನಾವು ಆ ಸಂಪರ್ಕ ಅಂತ ತಿಳ್ಕೊಂತೀವಿ. ಆದರೆ ಕಾಲ ಬದಲಾಗೈತಿ, ಒಂದು 25% ಚೇಂಜ್ ಇರ್ಬೋದು ಅಂತ ತಿಳ್ಕೊಂತೀವಿ. ಆದರೆ 90% ಚೇಂಜ್ ಆದಾಗ ಏನು ಮಾಡಬೇಕು? ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರಾಜ್ಯ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ಕಾಂಗ್ರೆಸ್
ಮಹಿಳಾ ಬಿಲ್ ವಿರೋಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿ ಮಹಿಳಾ ವಿರೋಧಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.